ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ವಿರೋಧ ಪಾರ್ಟಿಯವ್ರಿಗೆ ಬಡವ್ರ ಬಗ್ಗೆ, ಬರದ ಬಗ್ಗೆ, ನೀರಾವರಿ ಬಗ್ಗೆ ಏನು ಆಸಕ್ತಿ ಇಲ್ಲ. ಅವ್ರಿಗೆ ರಾಜಕಾರಣ ಬೇಕು. ಅದಕ್ಕೆ ನಾವು ಈ ಅಸೆಂಬ್ಲಿಲಿ ಚರ್ಚೆ ಆಗಲಿ ಅಂತಿದ್ದೋ, ಈಗಿಲ್ಲ. ಈಗ ಯಾವುದಾದ್ರು ಬರ ತಾಲೂಕು ಅಂತೇಳಿ ಇದನ್ನ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಅದೆಲ್ಲ ರಿಪೋರ್ಟ್ಸ್ ಬಂದಿದೆ. ಇದರಲ್ಲಿ ನಾವು ಟೆಕ್ನಿಕಲ್, ಯಾಕೆಂದರೆ ನಾವೇನು ಇಲ್ಲಿ ವೈಯಕ್ತಿಕವಾಗಿ ಯಾವ ತಾಲೂಕು ಸೇರಿಸ್ಬೇಕು ಬಿಡಬೇಕು ಅಂತಿಲ್ಲ. ಯಾವುದು ಎಲಿಜಿಬಿಲಿಟಿ ಪ್ರೋಸೆಸ್ಸಲ್ಲಿದೆ ಆ ಪ್ರಕಾರ ನಾವು ಎಲ್ಲೆಲ್ಲಿ ಮಳೆ ಬಂದಿಲ್ಲ ಇದನ್ನೆಲ್ಲ ಡೌಟಿಂಗ್ ಎಲ್ಲ ಆಗಿ ಆ ವರದಿ ಆಧಾರದ ಮೇಲೆ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ನಾಳೆನೋ ನಾಳಿದ್ದೋ ಇಲ್ಲ ಇವತ್ತೋ ನಮ್ಮ ಡೆಪ್ಯೂಟಿ CM ನಿಮಗೆ ಯಾವ ತಾಲೂಕು ಬರ ಅಂತೇಳಿ ಘೋಷಣೆ ಮಾಡ್ತಾರೆ. ಈಗಾಗಲೇ ನಾನು ಒಂದೊಂದು ಕ್ಷೇತ್ರಕ್ಕೆ ಕುಡಿಯೋ ನೀರಿಗೋಸ್ಕರ 1 ಕೋಟಿ ಬಿಡುಗಡೆ ಮಾಡಿದ್ದೇನೆ. ಇದಲ್ಲದೆ ಇನ್ನ ಸುಮಾರು ಹೆಚ್ಚು ಕಮ್ಮಿ ಒಂದು 100 ಕೋಟಿಗೂ ಹೆಚ್ಚು ಡೆಪ್ಟಿ ಕಮಿಷನರ್ಸ್ ಅಕೌಂಟಲ್ಲಿ ನಾವು ಎಕ್ಸ್ಟ್ರಾ ಇಟ್ಟಿದ್ದೇವೆ, PD ಅಕೌಂಟಲ್ಲಿ ಇಟ್ಟಿದ್ದೇವೆ. ಸೊ ಅದು ಕೂಡ ಎಮರ್ಜೆನ್ಸಿಗೆ ಯಾರು ಬೇಕಾದ್ರೂ ಆ ಜಿಲ್ಲೆಯಲ್ಲಿ ಸಂಬಂಧಪಟ್ಟವ್ರಿಗೆ ಅವ್ರಿಗೆ ಅಧಿಕಾರ ಇದೆ. ಅವರು ಕಮಿಟಿ ಅಧ್ಯಕ್ಷರಿರ್ತಾರೆ, ಶಾಸಕರು. ಅವರು ಅದನ್ನು ನೆರವೇರಿಸಲಿಕ್ಕೆ ಅವ್ರಿಗೆ ಎಲ್ಲ ಥರದ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಇದಲ್ಲದೆ ಇದು ಮೆಮೊರಂಡಮ್ ಕೊಡಬೇಕು, ಅದಕ್ಕೂ ಕೂಡ ನಾವೀಗಾಗಲೇ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ. 1 ವಾರದಲ್ಲಿ ಡಿಕ್ಲೇರ್ ಮಾಡಿದ ತಕ್ಷಣ ಅದನ್ನು ಒಂದು ಟೈಮ್ ತೆಗೆದುಕೊಂಡು ಹೋಗಿ ಬರ್ತೇವೆ. 102 ತಾಲೂಕಲ್ಲಿ ಈಗಾಗಲೇ ಗ್ರೌಂಡು ಟ್ರೂತ್ ಕಂಪ್ಲೀಟ್ ಆಗಿದೆ. ಇದನ್ನು ಡ್ರಾಟ್ ಎಫೆಕ್ಟ್ ನೋಟಿಫಿಕೇಶನ್ ಕೂಡ ಸದ್ಯದಲ್ಲೇ ಬಿಡುಗಡೆ ಆಗ್ತದೆ. ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ವಿರೋಧ ಪಾರ್ಟಿಯವ್ರಿಗೆ ಬಡವ್ರ ಬಗ್ಗೆ, ಬರದ ಬಗ್ಗೆ, ನೀರಾವರಿ ಬಗ್ಗೆ ಏನು ಆಸಕ್ತಿ ಇಲ್ಲ. ಅವ್ರಿಗೆ ರಾಜಕಾರಣ ಬೇಕು. ಅದಕ್ಕೆ ನಾವು ಈ ಅಸೆಂಬ್ಲಿಲಿ ಚರ್ಚೆ ಆಗಲಿ ಅಂತಿದ್ದೋ, ಈಗಿಲ್ಲ. ಈಗ ಯಾವುದಾದ್ರು ಬರ ತಾಲೂಕು ಅಂತೇಳಿ ಇದನ್ನ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಅದೆಲ್ಲ ರಿಪೋರ್ಟ್ಸ್ ಬಂದಿದೆ. ಇದರಲ್ಲಿ ನಾವು ಟೆಕ್ನಿಕಲ್, ಯಾಕೆಂದರೆ ನಾವೇನು ಇಲ್ಲಿ ವೈಯಕ್ತಿಕವಾಗಿ ಯಾವ ತಾಲೂಕು ಸೇರಿಸ್ಬೇಕು ಬಿಡಬೇಕು ಅಂತಿಲ್ಲ. ಯಾವುದು ಎಲಿಜಿಬಿಲಿಟಿ ಪ್ರೋಸೆಸ್ಸಲ್ಲಿದೆ ಆ ಪ್ರಕಾರ ನಾವು ಎಲ್ಲೆಲ್ಲಿ ಮಳೆ ಬಂದಿಲ್ಲ ಇದನ್ನೆಲ್ಲ ಡೌಟಿಂಗ್ ಎಲ್ಲ ಆಗಿ ಆ ವರದಿ ಆಧಾರದ ಮೇಲೆ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ನಾಳೆನೋ ನಾಳಿದ್ದೋ ಇಲ್ಲ ಇವತ್ತೋ ನಮ್ಮ ಡೆಪ್ಯೂಟಿ CM ನಿಮಗೆ ಯಾವ ತಾಲೂಕು ಬರ ಅಂತೇಳಿ ಘೋಷಣೆ ಮಾಡ್ತಾರೆ. ಈಗಾಗಲೇ ನಾನು ಒಂದೊಂದು ಕ್ಷೇತ್ರಕ್ಕೆ ಕುಡಿಯೋ ನೀರಿಗೋಸ್ಕರ 1 ಕೋಟಿ ಬಿಡುಗಡೆ ಮಾಡಿದ್ದೇನೆ. ಇದಲ್ಲದೆ ಇನ್ನ ಸುಮಾರು ಹೆಚ್ಚು ಕಮ್ಮಿ ಒಂದು 100 ಕೋಟಿಗೂ ಹೆಚ್ಚು ಡೆಪ್ಟಿ ಕಮಿಷನರ್ಸ್ ಅಕೌಂಟಲ್ಲಿ ನಾವು ಎಕ್ಸ್ಟ್ರಾ ಇಟ್ಟಿದ್ದೇವೆ, PD ಅಕೌಂಟಲ್ಲಿ ಇಟ್ಟಿದ್ದೇವೆ. ಸೊ ಅದು ಕೂಡ ಎಮರ್ಜೆನ್ಸಿಗೆ ಯಾರು ಬೇಕಾದ್ರೂ ಆ ಜಿಲ್ಲೆಯಲ್ಲಿ ಸಂಬಂಧಪಟ್ಟವ್ರಿಗೆ ಅವ್ರಿಗೆ ಅಧಿಕಾರ ಇದೆ. ಅವರು ಕಮಿಟಿ ಅಧ್ಯಕ್ಷರಿರ್ತಾರೆ, ಶಾಸಕರು. ಅವರು ಅದನ್ನು ನೆರವೇರಿಸಲಿಕ್ಕೆ ಅವ್ರಿಗೆ ಎಲ್ಲ ಥರದ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಇದಲ್ಲದೆ ಇದು ಮೆಮೊರಂಡಮ್ ಕೊಡಬೇಕು, ಅದಕ್ಕೂ ಕೂಡ ನಾವೀಗಾಗಲೇ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ. 1 ವಾರದಲ್ಲಿ ಡಿಕ್ಲೇರ್ ಮಾಡಿದ ತಕ್ಷಣ ಅದನ್ನು ಒಂದು ಟೈಮ್ ತೆಗೆದುಕೊಂಡು ಹೋಗಿ ಬರ್ತೇವೆ. 102 ತಾಲೂಕಲ್ಲಿ ಈಗಾಗಲೇ ಗ್ರೌಂಡು ಟ್ರೂತ್ ಕಂಪ್ಲೀಟ್ ಆಗಿದೆ. ಇದನ್ನು ಡ್ರಾಟ್ ಎಫೆಕ್ಟ್ ನೋಟಿಫಿಕೇಶನ್ ಕೂಡ ಸದ್ಯದಲ್ಲೇ ಬಿಡುಗಡೆ ಆಗ್ತದೆ.